ಮತ್ತೊಮ್ಮೆ ದುನಿಯಾ ವಿಶೇಷ ದೆವ್ವ ಬಂತು ದೆವ್ವ ಕಾರ್ಯಕ್ರಮಕ್ಕೆ ಸ್ವಾಗತ. ದೆವ್ವ ಭೂತಗಳ ಕಾಟದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಪಾಲಾಕ್ಷಿ ಅವರೇ, ನೀವು ಹೇಳ್ತಾ ಇದ್ರಿ ಇಂಟ್ರೆಸ್ಟಿಂಗ್ ಆಗಿ ಮಾಟದ ಬಗ್ಗೆ. ನಿಜಕ್ಕೂ ಮಾಟ ಮಾಡಿಸೋದು ಇದೆಯಾ? ಹಾಗಾದ್ರೆ ನೀವು ನಂಬ್ತೀರಾ ಅದನ್ನು? ನಾನು ವಿಜ್ಞಾನಿಯಾಗಿ ಖಂಡಿತವಾಗಲೂ ಇದು ನಂಬಲ್ಲ, ಅಲ್ಲಗಳಿತೀನಿ. ನಾನು ಹೇಳಿದಾಗೆ ಕಲ್ಚರ್ ಬೌಂಡ್ ಸಿಂಡ್ರೋಮ್ ಇದು. ಮಾಟ ಮಾಡ್ತಾರೆ ಅಂತ ನಂಬಿದ್ರು ಮಾಡ್ತಾರೆ. ಅವ್ನು ಪರದೇಶಿ ಯಾರೋ ಬಂದು ಇವನಿಗೆ ಯಾಕೆ ಮಾಟ ಮಾಡಿಸ್ಬೇಕು? ಅವನಿಗೆ ಯಾಕೆ ಮಾಟ ಮಾಡಿಸಿರಿ ಅಂದರೆ ಎಷ್ಟೋ ಜನಗಳು ಅಲ್ಲ, ಯಾಕೆ ಮಾಟ ಮಾಡಿಸಿದಾರೆ ಹೇಳಪ್ಪ ಅಂತ ನಮ್ಮ ರೋಗಿಗಳಿಗೆ ಕೇಳಿದರೆ ನನಗೆ ಗೊತ್ತಿಲ್ಲ ಸರ್, ಮಾಟ ಮಾಡಿಸಿ ಅನ್ನೋ ಅವನು. ಅಂದ್ರೆ ಇದು ಎಲ್ಲರ ಮೇಲೂ ಈ ರೀತಿ ಪ್ರಭಾವ ಆಗಲ್ಲ, ಯಾಕಂದ್ರೆ ವೀಕೆಸ್ಟ್ ನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತೆ ಬಹುಶಃ. ನೋಡಿ ಈಗ ಇಲ್ಲ, ಇಲ್ಲೇನು ಅಂದ್ರೆ ವೀಕೆಸ್ಟ್ ಅಂದ್ರೆ ನಿಮ್ಮ ಮನಸ್ಸು ಬಹಳ ಬಲಹೀನತೆಯಿಂದ ಕೂಡಿದ್ರೆ ಅಂತರಿಗೆ ದೆವ್ವ ಪಿಡೆ ಪಿಸಾಚಿ ಬಂದೆ. ಒಂದು ನಿಮಿಷ ನಾನು ಮಾತಾಡಿ ಮುಗಿಸ್ತೇನೆ. ಅದೇ ಪ್ರಕಾರ ಯಾರು ಒಂದು ಮಾನಸಿಕ ಶಕ್ತಿ ಕುಂದಿರುತ್ತೋ, ಯಾರು ಮತ್ತೊಬ್ಬರ ಮಾತನ್ನು ಬಹಳ ಲಘುವಾಗಿ ಕೇಳೋದಕ್ಕೆ ಇದು ಮಾಡ್ತಾರೋ ಅವರಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ. ಇವರು ನನ್ನ ಮೇಲೆ ಮಾಡಿಸಿ ನೋಡೋಣ, ನಿಮ್ಮ ಮೇಲೆ ಮಾಡಿಸಿ ನೋಡೋಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಸರ್ ಹೇಳ್ದಂಗೆ ನಾವು 4 ಜನ ಇಲ್ಲಿ ಕುಂತಿದ್ವಿ, ಅವರು ಮೂವರ ಮೇಲೆ ನಾವು ಮಾಟ ಮಾಡಿದ್ರೆ ಇಲ್ಲಿ ಯಾರಿಗಾನ ಒಬ್ಬರು ಮೈಂಡ್ ವೀಕ್ ಇರ್ತದೋ, ಎಲ್ಲಿ ಎವಿಲ್ ಸ್ಪಿರಿಟ್ ಇರ್ತದೋ ಅವರಿಗಷ್ಟೇ ಅದು ಎಫೆಕ್ಟ್ ಆಗುತ್ತೆ ಹೊರತು ಬೇರೆಯವ್ರಿಗೆ ಆಗಲ್ಲ. ಯಾಕಂದರೆ ಅವರ್ಸ್ ಇಸ್ ಅ ಗಾಡ್ಲಿ ಮೈಂಡ್. ನಾವು ಅದನ್ನು ನಂಬೋದಿಲ್ಲ, ಅದನ್ನು ನಮ್ಗೆ ಹತ್ತೋದು ಇಲ್ಲ. ಆ ಥರ ಇದು ಮಾಟ ಮಂತ್ರ ಏನಾದರೂ ಇದ್ದರೆ ಅದು ಬೈ ಸೀಯಿಂಗ್ ವಿಷನ್. ಫಾರ್ ಎಕ್ಸಾಂಪಲ್ ಎಲ್ಲರೂ ನಿಂಬೆಹಣ್ಣು ಹಾಕಿರ್ತಾರೆ, ಅದನ್ನು ನೋಡಿ ಅವ್ರಿಗೆ ಫೀಲ್ ಆಗ್ತದೆ, ಓ ನನ್ನ ಮೇಲೆ ಮಾಟ ಮಾಡಿದ್ದಾರೆ ಅಂತ. ಅದು ನೋಡಲಾರ್ದ್ರೆ ಅಲ್ಲಿ ಸಬ್ಜೆಕ್ಟ್ ಇದೆ, ಏನೋ ನಿಂಬೆಹಣ್ಣು ಹಾಕಿದ್ದು, ಮಂತ್ರ ಹಾಕಿದ್ದು, ಏನೋ ಕಟ್ಟಿ ಸುತ್ತಾಕಿ ಬಿಸಾಕಿದ್ದು. ಸೊ ದೆರ್ ಇಸ್ ಎ ಸಬ್ಜೆಕ್ಟ್. ಅದು ನೋಡ್ಮೇಲೆ ಅವ್ರಿಗೆ ಮಾಟ ಆಗಿದೆ ಅಂತ ಹೊರತು, ಬಟ್ ಫಿಸಿಕಲಿ ಇದರಿಂದ ಯಾವುದೇ ಇಫೆಕ್ಟ್ ಇರಲ್ಲ. ಅದ್ರದ್ದು ಒಬ್ಬರಿಂದ ಒಬ್ಬರ ಮೇಲೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ನೋಡ್ತೀವಿ ಓನ್ಲಿ ವೇವ್ ಲೆಂತ್ ಕ್ಯಾನ್ ಮ್ಯಾಚ್. ನಾವಂದರೆ ಈಗ ಮೊಬೈಲ್ಗಳೆಲ್ಲ ವರ್ಕ್ ಮಾಡ್ತಾ ಇದ್ದ ಟವರ್ಗಳು, ಆ ಥರ ಮಾಟ ಮಂತ್ರ ಮಾಡೋದಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ಎಲ್ಲ ನಾಶ ಆಗಿ ಸರ್ವನಾಶ ಆಗಿ, ಯಾಕಂದರೆ ಅದು ಹೊಟ್ಟೆ ಕಿಚ್ಚು, ಅಸೂಯೆ, ಇವೆಲ್ಲ ಡಿವಿಲ್ ಸ್ಪಿರಿಟ್ಸ್, ಎವಿಲ್ ಸ್ಪಿರಿಟು. ಇನ್ನೊಬ್ಬರ ಮೇಲೆ ನಾವು ತಪ್ಪು ತಿಳ್ಕೊಳ್ಳೋದು, ಕೆಟ್ಟದ್ದು ಬಯಸೋದು, ಯಾಕೆ ಕಳ್ತನ ಮಾಡೋದು, ಇವೆಲ್ಲ ಇವಿಲ್ ಸ್ಪಿರಿಟು. ಸೊ ಹಾಗಾಗಿ ಇವಿಲ್ ಸ್ಪಿರಿಟೇ ಜಾಸ್ತಿ ಇರೋದ್ರಿಂದ ಇದೇನಾದರೂ ಪರ್ಫೆಕ್ಟಾಗಿ ವರ್ಕ್ ಆಗಿದ್ರೆ ಇಷ್ಟೊತ್ತಿಗೆ ಪ್ರಪಂಚದಲ್ಲಿ ನಾವು ಇಷ್ಟು ಸಂತೋಷವಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದರದ್ದು ಇಫೆಕ್ಟೇ ಇಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಚಂದ ಅವರು, ನೀವು ನೋಡ್ತೀರಿ ಸಾಕಷ್ಟು ಜನ ನಿಮ್ಮ ಹತ್ರ ಬರ್ತಾರೆ ಕಾಣುತ್ತೆ ಬಹುಶಃ. ಸೊ ಈ ರೀತಿ ಮಾಟ ಮಂತ್ರ ಮಾಡಿಸಿದ್ರೆ ಏನು ಪರಿಣಾಮಗಳು, ಏನು ಚೇಂಜಸ್ ಹೆಚ್ಚಾಗಿ ಬಂದವರಿಗೆ? ನಮ್ಮ ಹತ್ರ ಬಂದವ್ರು, ನಾವು ಫಸ್ಟೇ ಈ ಮಾತನ್ನು ಹೇಳಿದೆ, ನನ್ನ ಹತ್ರ ಬರ್ತಾರೆ ಬಂದವರೆಲ್ಲರೂ ನನ್ನ ಮೇಲೆ ಮಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತ. ನಾನು ಹಲವಷ್ಟು ಪ್ರೋಗ್ರಾಮ್ಗಳಲ್ಲಿ ಇದನ್ನ ಹೇಳ್ತಾನೆ ಬರ್ತಾ ಇದ್ದೀನಿ. ಫಸ್ಟು ಅದನ್ನ ಮೈಂಡಿಂದ ತೆಗೀರಿ. ಯಾಕಂದ್ರೆ ಇಲ್ಲಿ ಈ ಒಂದು ಬೇರೆನೇ ಒಂದು ಸಬ್ಜೆಕ್ಟ್ ಇದೆ, ಬಟ್ ಇಲ್ಲಿ ಹೇಳಲೇಬೇಕಾಗತ್ತೆ. ನಾವೇನಂತೀವಿ, ಜಾತಕಗಳನ್ನ ನೋಡ್ಕೊಳ್ಳಿ, ಜಾತಕ ದೋಷಗಳನ್ನ ನೋಡ್ಕೊಳ್ಳಿ, ಅಥವಾ ನೀವು ದಿನನಿತ್ಯ ನೀವು ಸರಿ ಇದ್ದೀರಾ. ಇವಾಗ ನಾನು ಹೇಳ್ತಾರೆ, ಮೇಡಮ್ ನಾನು 1000 ರೂಪಾಯಿ ದುಡಿತೀನಿ ಮೇಡಮ್, ಕೈಯಲ್ಲೇ ನಿಲ್ಲಲ್ಲ, ನನ್ಗೆ ಯಾರೋ ಮಾಟ ಮಾಡಿದ್ದಾರೆ. ಹೌದಪ್ಪ, ನೀ ದಿನ ಇಡೀ ಹೋಗಿ ಕುಡ್ಕೊಂಬಂದು ಬಿದ್ರೆ ದುಡ್ಡು ಎಲ್ಲಿಂದ ಉಳಿಯತ್ತೆ ಅಲ್ವಾ? ಬೇಡವಾದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ರೆ ಹೇಗಪ್ಪ ದುಡ್ಡು ಉಳಿಯತ್ತೆ? ನೀನು ಫಸ್ಟ್ ತಿದ್ದುಕೋ, ಅದು ತಪ್ಪು ಅಂತ. ನನ್ನ ಹತ್ರ ಬಂದ ನನ್ನ ಹತ್ರ ಯಾರೇ ಸಹಾಯ ಹಸ್ತ ಕೇಳ್ಕೊಂಡು ಬರ್ತಾರೆ ಅವ್ರಿಗೆಲ್ಲ ಮಾಹಿತಿ ಕೊಡೋದು ನಾನಿದೆ. ಯಾಕಂದರೆ ಮೊದಲಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಯಾವುದೇ ರೀತಿ ಕನ್ಸಲ್ಟಿಂಗ್ ಫೀಸ್ ತಗೊಂಡು ನಾನು ಯಾರಿಗೂ ಸರ್ವಿಸ್ ಕೊಡ್ತಾ ಇಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ನಾನು ಸರ್ವಿಸ್ ಕೊಡ್ತಾ ಇರೋದು. ಹಾಗಾಗಿ ನನ್ನ ಹತ್ರ ಯಾರೇ ಬಂದರೂ ಮಾರ್ಗದರ್ಶನ ನಾನೇ ಅಂತ ನಾ ಹೇಳಲ್ಲ. ಫಸ್ಟ್ ನಾನು ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮಾಡ್ತೀನಿ. ನಮ್ಮದೇ ಆದ ತತ್ವಗಳಿದೆ. ನಾನು ಯಾಕಂದರೆ 42 ವರ್ಷಗಳಿಂದ ಮಂತ್ರವಿದ್ಯೆಯಲ್ಲಿ ನಾನಿದ್ದವಳು. ನಮ್ಮದೇ ಇವಾಗ ಮಂತ್ರವಿದ್ಯೆ ಸುಳ್ಳು ಅಂತ ಹೇಳೋಕ್ಕೂ ಬರಲ್ಲ. ಈವಿಲ್ ಸ್ಪಿರಿಟ್ಸ್ ಹಂಗಂದ್ರೆ ಭೂಮಿನೇ ಸುಳ್ಳು ಅನ್ಬೋದು. ಭೂಮಿ ಒಂದ್ ನಿಮಿಷ, ಭೂಮಿ ತೇಲ್ತಾ ಇದೆ, ಎಲ್ಲೂ ಅದಕ್ಕೆ ಒಂದು ಕಡ್ಡಿ ಆಗ್ಲಿ ಸ್ಟ್ಯಾಂಡ್ ಆಗ್ಲಿ ಹಾಕಿ ಹಿಡ್ಕೊಂಡು ನಿಂತಿಲ್ಲ. ಪ್ರತಿಯೊಂದು ನಂಬಿಕೆಯಿಂದ ನಡೆಯುತ್ತಲ್ವಾ? ಹಾಗಾಗಿ ಯಾರು ಬಂದಿದ್ದಾರೆ ಫಸ್ಟು ಅವ್ರಿಗೆ ಏನು ಅವಶ್ಯಕತೆ ಇದೆ, ನಾನು ನನ್ನದೇ ಆದ ರೀತಿಯಲ್ಲಿ ಪರೀಕ್ಷೆ ಮಾಡಿಬಿಟ್ಟು ನೇರವಾಗಿ ಇಂತಿಂಥ ಹಾಸ್ಪಿಟ್ಲಿಗೆ ಹೋಗಿ ಇಂಥ ಮನೋವೈದ್ಯರಿಗೆ ಕಾಣ್ರಿ, ಅಥವಾ ಇನ್ನೇನು ಹೇಳ್ತಾರೆ, ಖಂಡಿತ ಅದು ಪರೀಕ್ಷೆ ಮಾಡುವ ಕೆಪಾಸಿಟಿ ಹೊಂದಿರಬೇಕು. ಅದು ನನ್ನಲ್ಲಿದೆ. ನನ್ನಲ್ಲಿ ಬರುವಂತಹ ಒಂದು ಪ್ರತಿಯೊಬ್ಬರಿಗೂ ನಾನು ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಅದನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ, ಯಾರಿಂದಲೂ ನನಗೇನಾಗಬೇಕಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ಇವಾಗ ಈ ದೆವ್ವ ಹಿಡ್ದಿರೋದು ಅವರಲ್ಲಿ ಹೋಗ್ತಾರೆ, ಎಷ್ಟು ಖರ್ಚು ಆಗುತ್ತೆ ಅವರಿಗೆ? ನಾವೊಂದು ತಜ್ಞರ ಹತ್ರ ಹೋಗೋಣ, ಅಲ್ಲಿ ಎಷ್ಟು ಖರ್ಚಾಗತ್ತೆ? ಇದು ಕೂಡ ಇಲ್ಲಿ ಬರ್ತಾ ಇದೆ ಕೌಂಟಿಗೆ. ಇವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಮಾನಸಿಕ ತಜ್ಞರ ಹತ್ರ ಹೋಗಿ ಇದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಬರೀ ಅವ್ರು ಕೊಡುವಂತಹ ಒಂದು ಮೆಡಿಸನ್ ಕಾಸ್ಟ್ ಇದೆಯಲ್ಲ, ಯಾಕಂದರೆ ನಮ್ಮ ಮನೆ ಎದುರುಗಡೆನೇ ಮಾನಸ ನರ್ಸಿಂಗ್ ಹೋಮ್ ಇದೆ, ಡಾಕ್ಟರ್ ಅಶೋಕ್ ಪೈ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ದಿನನಿತ್ಯ. ಆ ಕಾಸ್ಟ್ ಇದೆಯಲ್ಲ ಅವ್ರಿಗೆ ಭರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಕೊಟ್ಟು ಕಳ್ಕೊಂಡಾದ್ಮೇಲೆ ಫೈನಲಿ ಇದು ಇಲ್ಲಿ ಬಿಡಲ್ವೇನೋ, ಇದು ಮೋಸ್ಟ್ಲಿ ದೆವ್ವ
ಮತ್ತೆ ಅವಾಗ ಮತ್ತೆ ರಿಪೀಟ್ ಎಲ್ಲ ಹೋಗ್ತಾರೆ, ದೇವಸ್ಥಾನಗಳ ಕಟ್ಟೆ ಹಿಡಿತಾರೆ. ಓಕೆ, ಈಗ ಪಾಲಾಕ್ಷ ಅವರೇ, ಈಗ ಅಂದ್ರೆ ಈ ಹಿಪ್ನೋಟೈಸ್ ಮಾಡೋ ಮೂಲಕ ಅವರ ಮನಸ್ಸಲ್ಲಿ ಇರೋದನ್ನ ಹೊರಗೆ ತೆಗೆದ್ರೆ, ಒಂದು ಬಾರಿ ಅವ್ರು ಹೇಳ್ಕೊಂಡ್ರೆ ಮನಸ್ಸು ಹಗರ ಆದ್ರೆ ಅಲ್ಲಿಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಅದೇನ್ ಮಾಡ್ತೀವಿ ನಾವು ಅಂದ್ರೆ, ಯಾವಾಗ ಹಿಪ್ನೋಟೈಸ್ ಮಾಡಿ ಅಥವಾ ನಾರ್ಕೋನೆನ್ಸ್ ಮಂಪರು ಪರೀಕ್ಷೆ ಮಾಡಿ ಅವ ನಮಗೆ ಗೊತ್ತಾಗ್ತದೆ ವ್ಯಕ್ತಿಯ ಯಾವ ಒಂದು ಘಟನೆಗೆ ಒಳಗಾಗಿದ್ದ, ಎಷ್ಟು ದಿವಸ ಹಿಂದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರ ಮನೆಯವ್ರನ್ನೆಲ್ಲ ಸಂಬಂಧಪಟ್ಟವ್ರನ್ನೆಲ್ಲ ಕರಿತೀವಿ ನಾವು, ಕೌನ್ಸಿಲಿಂಗ್ ಕರೆದ್ಬಿಟ್ಟು ಆಪ್ತ ಸಮಾಲೋಚನೆ ಮಾಡ್ತೀವಿ. ಈ ರೀತಿ ಸರಿ ತಪ್ಪು ಅಂತ ನಾವು ಹೇಳೋದಕ್ಕೆ ಅಧಿಕಾರ ಇಲ್ಲ, ನಾವು ಜಡ್ಜು ಅಲ್ಲ. ಈ ರೀತಿ ಇದ್ರೆ ಸರಿ ಹೋಗ್ಬೋದು, ಈ ರೀತಿ ಇದ್ರೆ ಇನ್ನು ಮುಂದೆ ಈ ರೀತಿ ಪ್ರಾಬ್ಲಮ್ ಬರಲ್ಲ, ವಾತಾವರಣ ಇವರಿಗೆ ಇಷ್ಟವಾಗ್ತಾಯಿಲ್ಲ, ಮರುಸೃಷ್ಟಿ ಮಾಡಿ ಮತ್ತೆ ಹೆಣಿರಿ ಪರವಾಗಿಲ್ಲ, ಈ ರೀತಿ ಮಾಡಿ, ಇದರಿಂದ ಇವರಿಗೆ ದೆವ್ವ ಬಂದಿತ್ತು, ಇನ್ನು ಮುಂದೆ ಬರಲ್ಲ ಅಂತ ಹೇಳ್ತೀವಿ. ಅದರಿಂದ ಅನುಕೂಲ ಆಗುತ್ತೆ. ಇನ್ನೊಂದು ಮೇಡಮ್ ಅವ್ರು ಹೇಳಿದ ಪ್ರಶ್ನೆ ಏನು ಅಂದರೆ, ಈ ದೆವ್ವ ಗಿವ್ವ ಬರ್ತದಲ್ಲ, ಔಷಧಿ ಚಿಕಿತ್ಸೆ ಏನು ಬೇಕಿಲ್ಲ ಅದಕ್ಕೆ. ಬರೀ ಒಂದು ಈ ಖರ್ಚು ಜಾಸ್ತಿ ಆಗಲ್ಲ. ಹಿಪ್ನೋಸಿಸ್ ಮಾಡು, ಕಂಡಿಡಿ, ಆಪ್ತ ಸಮಾಲೋಚನೆ, ಒನ್ ಸಿಟ್ಟಿಂಗ್ ಫಿನಿಶ್ಡ್ ಎವ್ರಿಥಿಂಗ್. ನಾನು ಬಂದೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇಲ್ಲ ನಾನು ಮಾಡಿದ್ದು ಹೇಳ್ತಾ ಇದ್ದೀನಿ, ನಾನು ಥಿಯರಿ ಹೇಳ್ತಾ ಇಲ್ಲ, ನಾನು ಪ್ರಾಕ್ಟಿಕಲ್ ಮಾಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಸಿಟ್ಟು ನಾನು ಮಾಡಿದ್ದು ಹೇಳ್ತಾ ಇದ್ದೀನಿ, ಥಿಯರಿ ಅಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ ನೀವು, ಈ ಮಾಟ ಗಿಟ ಮಾಡೋದ್ರಿಂದ ವ್ಯಕ್ತಿ ಮನಸ್ಸು ದುರ್ಬಲವಾಗುತ್ತಾ ಅಂತ. ಮಾಟ ಮಾಡಿದ್ರಿಂದ ಅವನ ಮೇಲೆ ದುಷ್ಪರಿಣಾಮ ಬೀರಿ ಖಂಡಿತವಾಗಲೂ ಮನಸ್ಸು ದುರ್ಬಲವಾಗಲ್ಲ. ಯಾಕೆಂದರೆ ಮಾಟ ಮಂತ್ರದಲ್ಲಿ ವೈಜ್ಞಾನಿಕವಾಗಿ ಯಾರೂ ನಂಬಿಕೆ ಇಲ್ಲ ಯಾರಿಗೂ. ಆದರೆ ಮಾಟ ಮಾಡಿಸಿಯಾನೆ ಇವನು ಅಂತಂದ್ಬಿಟ್ಟು ಇವನು ಪ್ರಬಲವಾಗಿ ನಂಬ್ತಾನಲ್ಲ, ಆ ನಂಬಿಕೆಯಿಂದ ಊಟ ಕೂಳು ಬಿಟ್ಟು ಕೊರಗಿ ಖಿನ್ನತೆ ಬರ್ಬೋದು. ನಂಬಿಕೆ ಪರಿಣಾಮಕಾರಿ ತೊಂದರೆ ಆಗುತ್ತೆ ಹೊರತು ಮಾಟದಿಂದ ತೊಂದರೆ ಆಗಲ್ಲ. ಓಕೆ, ಕೊನೆಯದಾಗಿ ಡಾಕ್ಟರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋ ಧಾರ್ಮಿಕವಾಗಿ ಇಲ್ಲಿ ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿದ್ದು ಏನಂದರೆ, ಧಾರ್ಮಿಕವಾಗಿ ಅಲ್ಲಿ ಎರಡು ವಿಷಯ. ಒಂದು ರೈಟಿಯಸ್ನೆಸ್ ಆ್ಯಂಡ್ ಇವಿಲ್ನೆಸ್. ನಾವು ಯಾವಾಗಲೂ ಒಳ್ಳೇದು ಬಯಸಿದರೆ ಈ ಥರದ್ದು ಯಾವುದೂ ತೊಂದರೆ ಬರೋದಿಲ್ಲ. ನಾವು ಯಾವಾಗ ಕೆಟ್ಟದ್ದು ಯೋಚನೆ ಮಾಡ್ತೀವಿ, ಇವಿಲ್ ಸ್ಪಿರಿಟಲ್ಲಿ ಯೋಚನೆ ಮಾಡ್ತೀವೋ ಆವಾಗಲೇ ಈ ಥರದ್ದೆಲ್ಲ 1 2 3 ಅಂತ ಹಿಂಗೆ ತನಗೆ ಬರ್ತಾ ಇರ್ತದೆ. ಇದನ್ನು ನಾವು ತಪ್ಪಿಸ್ಬೇಕಾದ್ರೆ ವಿ ಶುಡ್ ಬಿ ಹೋಲಿ ಸೋಲಿ ಶುಡ್ ಬಿಲೀವ್ ಗಾಡ್ ಆ್ಯಂಡ್ ವಿ ಶುಡ್ ಬಿಲೀವ್ ಗಾಡ್. ಓಕೆ, ಎಲ್ರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದರೆ ಎಲ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ದೆವ್ವ ಭೂತಗಳ ಕಾಟ, ಭಾನಾಮತಿ, ಮಾಟ ಮಂತ್ರ ಎನ್ನುವಂಥವೆಲ್ಲ ಕೂಡ ಇನ್ನೂ ಕೂಡ ಇಂದಿನ ಆಧುನಿಕ ಯುಗದಲ್ಲೂ ಕೂಡ ಪ್ರಚಲಿತದಲ್ಲಿದೆ. ಅಂದರೆ ಅದಕ್ಕೆ ನಂಬುವಂಥ ವರ್ಗ ಕೂಡ ಇದೆ. ಆದರೆ ಸಮಸ್ಯೆಯನ್ನು ನೋಡುವಂಥ ದೃಷ್ಟಿ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ಹೇಗೆ ನೋಡ್ತೀವೋ ಅದೇ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ, ನಮ್ಮ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ನಂಬಿಕೆಯೇ ಮೂಲ ಆಧಾರ ಅಂತ ಹೇಳಿ